ಇವತ್ತು ವಿಶೇಷವಾಗಿ ಇವತ್ತು ಬಹಳ 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 ಭಕ್ತಿಯಿಂದ ಇವತ್ತು ಎಲ್ಲ ಭಕ್ತಾದಿಗಳು ಸಹಸ್ರ ಸಂಖ್ಯೆಯಲ್ಲಿ ಬಂದು ಇವತ್ತು ದೇವರ ದರ್ಶನ ಪಡೀತಾ ಇದ್ದಾರೆ. ಅದರಲ್ಲೂ ಈ ಬೀರೇಶ್ವರ ದೇವಸ್ಥಾನದಲ್ಲಿ ಇವತ್ತು ಈ ಭಾಗದ ಬೆಂಗಳೂರಿನ ಎಲ್ಲ ಸಮಸ್ತ ಭಕ್ತಾದಿಗಳು ಬಂದು ಇವತ್ತು ದೇವರ ದರ್ಶನ ಪಡೀತಾ ಇದ್ದಾರೆ. ಭಾಳ ವಿಶೇಷ ದಿನ ಇವತ್ತು. ಈ ಟ್ರಸ್ಟ್ನ ಎಲ್ಲ ಕಾರ್ಯದರ್ಶಿಗಳಿಂದ ಹಿಡಿದು ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರೂ ಕೂಡ ಇವತ್ತು ಭಕ್ತಾದಿಗಳು ಪೂಜೆ ಮಾಡಲಿಕ್ಕೆ ವಿಶೇಷವಾಗಿ ಈ ದೀಪ ಬೆಳಗೋದರ ಮುಖಾಂತರ ಏನು ಇದೆ ದೀಪ ಆರತಿಯನ್ನು ಅವರು ಮಾಡ್ತಾ ಇದ್ದಾರೆ. ತುಂಬ ಮಹಿಳೆಯರು ಬಂದು ಮಾಡ್ತಾ ಇದ್ದಾರೆ. ಭಕ್ತಾದಿಗಳು ಅವ್ರಿಗೆ ಈ ಆಡಳಿತ ಮಂಡಳಿಗಳು ಭಾಳ ಸಹಕಾರವನ್ನು ಕೊಟ್ಟಿದ್ದಾರೆ. ಅವ್ರ ಭಕ್ತಿಯಿಂದ ಅವ್ರು ಪೂಜೆ ಮಾಡಲಿಕ್ಕೆ. ಅದೇ ರೀತಿ ಅನೇಕರು ಎಲ್ಲ ಭಕ್ತಾದಿಗಳು ಕೂಡ ಬಂದಿಲ್ಲಿ ವಿಶೇಷವಾಗಿ ಪೂಜೆ ಸಲ್ಲಿಸ್ತಾ ಇದ್ದಾರೆ, ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಾನು ಅಷ್ಟೇ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಸರ್ವ ಜನರು, ಎಲ್ಲ ಜನರು ಕೂಡ ಒಳ್ಳೆ ಆರೋಗ್ಯ, ಭಾಗ್ಯ, ಐಶ್ವರ್ಯ, ಎಲ್ಲ ಶಾಂತಿ ಎಲ್ಲ ನೀಡಲಿ ಅಂತೇಳಿ ನಾನು ಬೀರೇಶ್ವರಲ್ಲಿ ಪ್ರಾರ್ಥನೆ ಮಾಡ್ತಾ, ಮತ್ತೊಂದು ವಿಚಾರ, ಈ ಒಂದು ಏನು ಬೆಂಗಳೂರಿನಲ್ಲಿ ಇವತ್ತು ನಾವು ಈ ಒಂದು ಹಬ್ಬವನ್ನು ನಾವು ಮಾಡ್ತಾ ಇದ್ದೀವಿ. ಹಬ್ಬ ಅಂತಲೇ ಹೇಳಬೇಕು, ಕಾರ್ತಿಕ್ ಸೋಮವಾರದ 3ನೇ ವಾರ ಹಬ್ಬ ಅಂತಲೇ ಹೇಳಬೇಕಾಗತ್ತೆ. ಅಂಥ ಒಂದು ಕಾರ್ತಿಕ್ ಸೋಮವಾರ ದೇವರಲ್ಲಿ ಭಾಳ ಭಕ್ತಿ, ಮಲೆಮಹದೇಶ್ವರ, ಈಶ್ವರ, ಬೀರೇಶ್ವರ ಎಲ್ಲ ದೇವರುಗಳ ಒಂದು ಭಕ್ತಿಯಲ್ಲಿ ನಾವು ಮಿಂದಿದ್ದೀವಿ. ಇವತ್ತು ಮಿಂದೆದ್ದಿದ್ದಾರೆ. ಎಲ್ಲ ಮಹಿಳೆಯರು ಭಾಳ ಆರತಿನ ತೆಗಿತಾ ಇದ್ದಾರೆ, ತಗೊಳ್ತಾ ಇದ್ದಾರೆ. ಭಾಳ ಖುಷಿ ಆಗ್ತಾ ಇದೆ. ಸೊ ಮುಂದಿನ ವರ್ಷವೂ ಕೂಡ ಇದೇ ರೀತಿ ಪ್ರತಿ ವರ್ಷ ಭಾಳ ವರ್ಷಗಳಿಂದ ಈ ಒಂದು ದೇವಸ್ಥಾನದಲ್ಲಿ, ಬೀರೇಶ್ವರ ದೇವಸ್ಥಾನದಲ್ಲಿ ಭಾಳ ಭಕ್ತಿಯಿಂದ ಭಕ್ತಾದಿಗಳು ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಾವು ಕೂಡ ಸಲ್ಲಿಸ್ತಾ ಇದ್ದೀವಿ. ಶ್ರೀ ಮಲೆಮಹದೇಶ್ವರ, ಬೀರೇಶ್ವರ ಎಲ್ರಿಗೂ ಕೂಡ ಮತ್ತೊಮ್ಮೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಎಲ್ರಿಗೂ ಕೂಡ ಒಳ್ಳೆ ಆರೋಗ್ಯ, ಐಶ್ವರ್ಯ, ಶಾಂತಿ ನೀಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಮತ್ತು ನಮ್ಮ ಚಲನಚಿತ್ರ ಏನು ಇದೆ ಭಗೀರಥ ಗೆಲ್ಲಿಸಿದ್ದೀರಾ, ಎಲ್ಲ ವೀಕ್ಷಕರು ಗೆಲ್ಲಿಸಿದ್ದಾರೆ, ನಮ್ಮ ಕರ್ನಾಟಕ ಜನ ಗೆಲ್ಲಿಸಿದ್ದಾರೆ. ಅದೇ ರೀತಿ ನನ್ನ ಮುಂದಿನ ಚಿತ್ರ ದಿಗ್ದರ್ಶಕ, ಅದನ್ನು ಕೂಡ ಗೆಲ್ಲಿಸಬೇಕು ಅಂತೇಳಿ ನಾನು ಬೀರೇಶ್ವರ ದೇವರಲ್ಲಿ ಕೇಳ್ಕೊಂಡಿದ್ದೀನಿ. ಹಾಗೂ ಸಮಸ್ತ ಭಕ್ತಾದಿಗಳಲ್ಲಿ, ನಮ್ಮ ಆಡಳಿತ ಮಂಡಳಿಯವರಲ್ಲಿ ನಾನು ಭಕ್ತಿಯಿಂದ ಕೇಳ್ಕೊಂಡಿದ್ದೀನಿ. ನಮ್ಮ ಇಡೀ ಏನು ಒಂದು ತಂಡ ಇದೆ, ಇವತ್ತು ನಮ್ಮ ಭಗೀರಥ ತಂಡ ನಾವು ಬಂದಿದ್ದೀವಿ, ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ್ದೀವಿ. ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗಲಿ. ಗೌರವೆಂಕಟೇಶ್ವರ್ ಇದ್ದಾರೆ, ನಿರ್ಮಾಪಕರಾದ ಚೇತನ್ ರಮೇಶ್ವರ್ ಇದ್ದಾರೆ, ನಮ್ಮ ಕಾರ್ಯದರ್ಶಿ ಶಿವರಾಜ್ ಅವರು ಕಾರ್ಯದರ್ಶಿ ದೇವಸ್ಥಾನದ, ನಾಗರಾಜ್ ಅವರು ಟ್ರಸ್ಟಿ ಅವರು, ಅದೇ ರೀತಿ ಅನೇಕರು ಎಲ್ಲ ಬಂಧು ಬಳಗದವರು ಇದ್ದಾರೆ. ಹಾಗಾಗಿ ಸಮಸ್ತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಮತ್ತೊಮ್ಮೆ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ. ಕರ್ನಾಟಕದ 6.5 ರಿಂದ 7 ಕೋಟಿ ಜನರು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಭಾಳ ಕಷ್ಟದಿಂದ ಬಂದು ಭಗವಂತನ ಒಂದು ಬೇಡರ ಕಣ್ಣಪ್ಪ ಒಂದು ಸಿನಿಮಾ ಮಾಡಿದ ನಂತರ ಅವರು ಇಡೀ ನಮ್ಮ ಭಾರತ ದೇಶಕ್ಕೆ ಹೆಸರು ತಂದು ಕೊಟ್ಟಂಥ ಒಬ್ಬ ಮುತ್ತೂರು ರಾಜ್ಕುಮಾರ್ ಅವರು, ಡಾಕ್ಟರ್ ರಾಜ್ಕುಮಾರ್ ಅವರು ಆ ಬೇಡರ ಕಣ್ಣಪ್ಪ ಆದ ನಂತರ ಭಗವಂತನ ಒಂದು ಕೃಪೆಗೆ ಪಾತ್ರರಾಗಿ, ಹಾಗೆ ಕಾರ್ತಿಕ ಸೋಮವಾರದಲ್ಲಿ ಇವತ್ತು ಎಲ್ಲ ಈ ನಮ್ಮ ಏನು ಬಾಬಾಜಿ ನಗರದಲ್ಲಿ ಬೀರೇಶ್ವರ ಒಂದು ಸನ್ನಿಧಿ ಇದೆ. ಈ ಸನ್ನಿಧಿಗೆ ತುಂಬ ಎಲ್ಲ ಥರದ ವರ್ಗದವರು ಬಂದು ಆಶೀರ್ವಾದ ತಗೊಂಡು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ. ಹಾಗೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಭಾಳ ದೊಡ್ಡ ಮಟ್ಟಕ್ಕೆ ಬೆಳೆದು ಪಾಲ್ಕೆ ಪ್ರಶಸ್ತಿ ವಿಜೇತರಾದರು. ನಮ್ಮ ಕರ್ನಾಟಕದ ಎಲ್ಲ ಕನ್ನಡ ಜನ ಅಭಿಮಾನಿ ಎಲ್ಲ ವರ್ಗದವರೆಗೂ ಅಭಿಮಾನಿ ದೇವರುಗಳೇ ಅಂತ ಹೇಳಿದ್ರು. ನಾನು ಅವ್ರ ಮನೆಯಲ್ಲಿ ಬೆಳೆದಂಥ ಒಬ್ಬ ವ್ಯಕ್ತಿ. ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ, ನಮ್ಮ ಅಪ್ಪು ವೆಂಕಟೇಶ್ ಅವ್ರ ತಂದೆನೂ ಕೂಡ ಟ್ರಸ್ಟಿ ಆಗಿದ್ದಾರೆ. ಅವರು ಹೋಸಲ ಬಂದು ನಮ್ಗೆ ಆಶೀರ್ವಾದ ಮಾಡಿದರು. ನಾನು ಜಮಾನ ಚಿತ್ರದ ನಿರ್ಮಾಪಕ ಚೇತನ್ ಎಸ್ ರಮೇಶು ಮತ್ತು ಭಗೀರಥ ಸಿನಿಮಾದ ನಮ್ಮ ರಾಜ್ಯದಲ್ಲಿ ಎಲ್ಲರೂ ಭಾಳ ಸಂತೋಷದಿಂದ ನೋಡಿ ನಮಗೆ ಆಶೀರ್ವಾದ ಮಾಡಿ ಇನ್ನೂ ದಿವಸ ಹೋಗಿದೆ. ಮುಂದೆ ಬರುವಂಥ ದಿಗ್ದರ್ಶಕನೂ ಕೂಡ ಅದಕ್ಕೆ ನಾನೇ ನಿರ್ಮಾಪಕರಾಗಿದ್ದೀನಿ. ಹಾಗೆ ರಾಜ್ಕುಮಾರ್ ಅವರು ಇಲ್ಲಿ ನಾನು ಅವ್ರ ಮನೇಲಿ ಬೆಳೆದಂಥ ಒಬ್ಬ ಚೇತನ್ ರಮೇಶು ಇವತ್ತು ಅವ್ರ ಆಶೀರ್ವಾದದಲ್ಲಿ ನನ್ನ ಸಿನಿಮಾ ರಂಗದಲ್ಲಿ ಒಂದು ಒಳ್ಳೆಯ ಹೆಸರಾಗ್ತಾ ಇದೆ. ಈ ಮತ್ತು ನಮ್ಮ ಏನು ಬೀರೇಶ್ವರ ಭಗವಂತ, ನಾನು ಭಾಳ ಚಿಕ್ಕದಿಂದ ನಾನು ಭಾಳ ದೇವರಿಗೆ ತುಂಬ ಭಕ್ತಿ ಇರೋವಂಥ ಒಬ್ಬ ಭಕ್ತಾದಿ ನಾನು. ಆ ಭಗವಂತನ ಆಶೀರ್ವಾದದಿಂದ ಮುಂದೆ ಬರೋ ಚಿತ್ರಗಳು, ಹಾಗೆ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಯಾವತ್ತೂ ಕಮ್ಮಿ ಆಗಬಾರ್ದು. ಇಂಡಸ್ಟ್ರಿ ಕರ್ನಾಟಕದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲೇ ಇರಬೇಕು ಅನ್ನೋದು ಆ ಭಗವಂತನಲ್ಲಿ ಪಾದ ಹಿಡಿದು ಬೇಡ್ಕೊತೀನಿ. ಎಲ್ಲ ಕಲಾವಿದರು ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡು, ಎಲ್ಲ ನಿರ್ಮಾಪಕರು, ಎಲ್ಲ ನಿರ್ದೇಶಕರು ಹಾಗೂ ನಮ್ಮ ಚಿತ್ರದ ಇದರಲ್ಲಿ ಎಲ್ಲ ವರ್ಗದಲ್ಲಿ ಎಲ್ಲ ವರ್ಗದವರು ಕೆಲಸ ಮಾಡೋರು ಎಲ್ಲ ಒಬ್ಬರೊಬ್ಬರು ಅರ್ಥ ಮಾಡ್ಕೊಂಡು ನಮ್ಮ ಕನ್ನಡ ಇಂಡಸ್ಟ್ರಿ ಉಳಿಸಿ ಬೆಳೆಸಬೇಕು. ಅಭಿಮಾನಿ ದೇವರುಗಳು ಪ್ರತಿಯೊಬ್ಬರು ಕೂಡ ಮನೋರಂಜನೆಯನ್ನು ತಗೋಬೇಕು. ಚಿತ್ರ ಮಂದಿರಗಳಲ್ಲಿ ಬಂದು ಚಿತ್ರ ನೋಡಿ ಚಿತ್ರ ತೆಗೆಯುವಂಥ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ, ಕಲಾವಿದರಿಗೆ ಎಲ್ಲರಿಗೂ ಆಶೀರ್ವಾದ ಮಾಡಬೇಕು ಅಂತ ಈ ಭಗವಂತನ ಪಾದ ಹಿಡಿದು ಒಂದು ಬೇಡ್ಕೊತೀನಿ. ಪ್ರತಿ ವರ್ಷದ ಕಾರ್ತಿಕ್ ಮಾಸದ 4 ಸೋಮವಾರಗಳು, 5 ಸೋಮವಾರ ಬಂದರೆ 5 ಸೋಮವಾರಗಳಲ್ಲೂ ಕೂಡ ಎಲ್ಲ ಹೆಂಗಸರುಗಳು
ಈ ಬಡಾವಣೆ ಸುತ್ತಮುತ್ತ ಬಡಾವಣೆ ಹೆಂಗಸರುಗಳು ಬಂದು ದೀಪದ ಆರತಿಯನ್ನು ಮಾಡಿ ಶಿವನನ್ನು ಪ್ರಾರ್ಥಿಸಿ ಮತ್ತು ಪ್ರತಿ ವಾರ ಒಂದೊಂದು ಅಲಂಕಾರ. ಮೊದಲೇ ವಾರ ವಿಭೂತಿ ಅಲಂಕಾರ ಇತ್ತು, 2ನೇ ವಾರ ಶ್ರೀಗಂಧದ ಅಲಂಕಾರ ಇತ್ತು, 3ನೇ ವಾರ ಇವತ್ತು ಬೆಣ್ಣೆ ಅಲಂಕಾರ ಇದೆ, 4ನೇ ವಾರ ಪುಷ್ಪ ಅಲಂಕಾರ ಇರ್ತದೆ. ಮತ್ತು ಬರುವಂಥ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗವನ್ನು ಕೂಡ ಏರ್ಪಡಿಸಿದ್ದೇವೆ. ಎಲ್ಲ ಭಕ್ತರು ಬಂದು ಈ ಒಂದು ದೀಪೋತ್ಸವದಲ್ಲಿ ಪಾಲ್ಗೊಂಡು ಅತ್ಯಂತ ಭಕ್ತಿಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿ ಮಾಡ್ತಾ ಇದ್ದಾರೆ. ಎಲ್ಲ ಭಕ್ತರುಗಳಿಗೆ ವಂದನೆಗಳು ಟ್ರಸ್ಟ್ ವತಿಯಿಂದ. ಹಾಗೆ ಭಗೀರಥ ಚಲನಚಿತ್ರ ನಟರಾದಂಥ JP ರವರು ಅವರು ಹುಟ್ಟುಹಬ್ಬ ಕೂಡ ಇಲ್ಲಿ ಮಾಡ್ಕೊಂಡು ಹೋಗಿದ್ದಾರೆ. ಅವ್ರಿಗೆ ಇನ್ನೂ ಒಳ್ಳೆಯದಾಗಲಿ. ಬೀರೇಶ್ವರ ದೇವಸ್ಥಾನ ಪರವಾಗಿ ಟ್ರಸ್ಟ್ ಪರವಾಗಿ ಅನಂತ ವಂದನೆಗಳನ್ನು ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾರೆ.